ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದ್ರೆ, ನಾವು ಹೇಗೆ ನಮ್ಮ ತನವನ್ನ ಕಳ್ಕೊಂಡ್ ಬಿಡ್ತೀವಿ ಯಾವಾಗ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಗೆ ನಮ್ಮನ್ನ ನಾವೇ ಆ, ಒಂದು ರಿಲೇಶನ್ಶಿಪ್ ಅಂದಾಗ ಏನಾಗುತ್ತೆ ಅಂದ್ರೆ ಅದು ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಆದ್ರೆ ನಿಮ್ಗೆ ಅದ್ರ ಅರಿವಿರೋದಿಲ್ಲ ಯಾವ ತರದೊಂದು ರಿಲೇಶನ್ಶಿಪ್ ನಲ್ಲಿ ಇದೀರಾ ಅಂತ. ಅದ್ ನಿಮ್ಗೆ ಒಳ್ಳೇದ್ ಮಾಡ್ತಾ ಇದೆಯಾ ಅಥವಾ ಒಳ್ಳೇದ್ ಮಾಡ್ತಾ ಇಲ್ವಾ, ಇದೆಲ್ಲ ಗೊತ್ತಾಗೋದೇನೆ ಆ ಒಂದು ರಿಲೇಶನ್ಶಿಪ್ಪಿನ ಆಳಕ್ಕೆ ಹೋದಾಗ. ಸೊ ನನ್ನ ಹತ್ರ ಕ್ಲೈಂಟ್ಸ್ ಬರೋರು ಏನು ಜಾಸ್ತಿ ಹೆಚ್ಚಿನ ಒಂದು ಕೇಸಸ್ ಯಾವ ವಿಷಯವಾಗಿರುತ್ತೆ ಅಂದ್ರೆ, ಅವ್ರಿಗೆ ಒಂದು ಅಬಾಂಡನ್ಮೆಂಟ್ ಅಂದಾಗ ಇದ್ರ ಅರ್ಥ ಏನಂದ್ರೆ ಬಿಟ್ಟು ಹೋಗಿರ್ತಾರೆ, ಅವ್ರನ್ನ ಕಳ್ಕೊಂಡಿರ್ತಾರೆ, ಅಥವಾ ಅವ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಲ್ಲ. ಮತ್ತು ಅವರು ಬೇಕೇ ಬೇಕು ಅನ್ನೋಂತ ಒಂದು ಹಠದಲ್ಲಿರ್ತಾರೆ. ಈ ತರ ಎಲ್ಲ ಕೇಸಸ್ ಬರ್ತಾ ಇರತ್ತೆ. ಇತ್ತೀಚೆಗೆ ಒಂದು ಕೇಸ್ ಬಂದಿತ್ತು, ಅದ್ರಲ್ಲಿ ಏನಂದ್ರೆ 10 ವರ್ಷದ ಒಂದು ರಿಲೇಶನ್ಶಿಪ್ ಆಗಿತ್ತು ಅವ್ರದ್ದು. ಜಸ್ಟ್ ಏನು ಕಾರಣನೇ ಇಲ್ಲದೆ ಒಂದ್ 4 ತಿಂಗಳಿಂದ ಈ ವ್ಯಕ್ತಿ ಅವರ ಪಾರ್ಟ್ನರ್ ಇಂದ ದೂರ ಆಗ್ಬಿಟ್ಟಿದ್ದಾರೆ. ಏನಕ್ಕೆ ದೂರ ಆಗ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ, ನನ್ಗೆ ನಿನ್ನಿಂದ ಡಿವೋರ್ಸ್ ಬೇಕು, ನಂಗೆ ನೀನ್ ಬೇಡ ಅನ್ನುವಂತಹ ಒಂದು ಮಾತನ್ನ ಹೇಳಿ ಅವ್ರಿಗೆ ತುಂಬಾ ನೋವನ್ನ ಉಂಟು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೇಸ್ ನಲ್ಲಿ ಹೇಗಿದೆ ಅಂದ್ರೆ, ಆಕೆ ತುಂಬಾ ನೊಂದು ಬಿಟ್ಟಿದ್ದಾಳೆ. ಯಾಕೆಂದ್ರೆ ಆಕೆಗೆ ನನ್ನ ಹಸ್ಬೆಂಡ್ ಬೇಕು ಅನ್ನುವಂತ ಆಸೆ ಇದೆ, ಆದ್ರೆ ಆ ಒಬ್ಬ ವ್ಯಕ್ತಿಗೆ ರಿಲೇಶನ್ಶಿಪ್ ಬಗ್ಗೆ ವ್ಯಾಲ್ಯೂ ಇಲ್ಲ, ಮತ್ತು ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಯಾವುದೇ ರೀತಿಯಾದ ಯೋಚನೆನೂ ಇಲ್ಲ. ಸೊ ಫೈನಲಿ ಇಲ್ಲಿ ನರಳುತ್ತಾ ಇರೋದು ಆ ಒಂದು ಹೆಣ್ಣಾಗಿದ್ದಾಳೆ. ಈ ಕೇಸ್ ನಲ್ಲಿ ನಾನು ಹೇಳ್ತಾ ಇರೋದು, ಆಕೆಗೆ ಸರಿಯಾಗಿ ಊಟ ಸೇರೋದಿಲ್ಲ, ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಆಗ ಅವಳೇನ್ ಹೇಳ್ತಾಳೆ ಅಂದ್ರೆ, ನನ್ಗೆ ಎದ್ದು ಕೆಲಸ ಮಾಡಕ್ಕೂ ಆಗದೆ ಇರೋಷ್ಟು ನಿರಾಸೆ ಇದೆ, ಶಕ್ತಿ ಇಲ್ಲ ಅನ್ಸುತ್ತೆ, ಕುಗ್ಬಿಟ್ಟಿದೀನಿ ಅನ್ಸುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೀನಿ ಅನ್ಸುತ್ತೆ, ಹಾಗೂ ಸುಸೈಡಲ್ ಥಾಟ್ಸ್ ಬರುತ್ತೆ, ಸಾಯ್ಬೇಕು ಅನ್ಸ್ಬಿಡತ್ತೆ. ಯಾಕಂದ್ರೆ ಇಷ್ಟು ಒಳ್ಳೆ ರಿಲೇಶನ್ಶಿಪ್ ನಮ್ದು, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅವ್ರನ್ನ, ಆದ್ರೆ ಕಾರಣ ಇಲ್ಲದೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ. ಸೊ ಇವಾಗ ಕಾರಣ ಏನೇ ಇರ್ಲಿ ಅದು ಸೆಕೆಂಡ್ರಿ ಅಂತ ಹೇಳ್ತೀನಿ. ಆದ್ರೆ ಆ ಒಂದು ಟೈಮ್ ಇದೆ ಅಲ್ಲ, ಅಂದ್ರೆ ಡಿಸ್ಟೆನ್ಸ್ ಇರೋದು ಆಗಿರ್ಬೋದು, ಅವ್ರು ಮಾತಾಡದೆ ಇರೋದು, ಕಮ್ಯುನಿಕೇಶನ್ ಇಲ್ಲದೆ ಇರುವಂತಹ ಒಂದು ಫೇಸ್ ಇದೆಯಲ್ಲ, ದಟ್ ವಿಲ್ ಬಿ ಟೆರಿಬಲ್. ಯಾರಿಗೆ ಆದ್ರೂ ಅದು ಒಂಥರ ಎಕ್ಸ್ಪೀರಿಯನ್ಸ್, ನರಕ ಯಾತನೆ ಆಗಿರುತ್ತೆ. ಸೊ ಇದು ಒಂದು ಸಿನಾರಿಯೋ. ಈ ಸಿನಾರಿಯೋನ ನಾನು ನಿಮ್ಗೆ ಏನಕ್ಕೆ ಹೇಳಿದೆ ಅಂದ್ರೆ, ಎಷ್ಟೋ ಕಾರಣಗಳಿಂದ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಮಾತು ಬಿಟ್ಟಿರ್ತಾರೆ. ಒಂದೊಂದ್ಸಲ ಅವ್ರದೇ ತಪ್ಪಿರುತ್ತೆ, ಒಂದೊಂದ್ಸಲ ನಿಮ್ ತಪ್ಪಿರುತ್ತೆ, ಒಂದೊಂದ್ಸಲ ಇಂಟ್ರೆಸ್ಟ್ ಕಳ್ಕೊಂಡಿರ್ತಾರೆ. ರೀಸನ್ಸ್ ಬಹಳ ಇರುತ್ತೆ. ಒಂದೊಂದ್ಸಲ ದುಡ್ಡಿನ ವಿಷಯದಿಂದ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಕೂಡ ಸೆಪರೇಟ್ ಆಗಿರ್ತಾರೆ. ಸೊ ರೀಸನ್ಸ್ 108 ಇರುತ್ತೆ. ಆದ್ರೆ ಅದು ನಮ್ಗೆ ಎಫೆಕ್ಟ್ ಆಗದೆ ಇರೋ ತರ ಹೇಗೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಅನ್ನೋದು ಈ ಒಂದು ವಿಡಿಯೋಲ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಒಂದೇನಾಗುತ್ತೆ ಅಂದ್ರೆ, ನೀವು ಎಷ್ಟು ಒಬ್ಬರನ್ನ ಹಿಡ್ಕೊಳ್ತೀರಾ, ನೀನ್ ನನಗ್ ಬೇಕು ಅನ್ನುವಂತ ಹಠಕ್ಕೆ ಒಳಗಾಗ್ತೀರಾ, ಅಥವಾ ಅವ್ರ ಮೆಸೇಜ್ ಬೇಕೇ ಬೇಕು, ಅವ್ರ ಕಾಲ್ ಬೇಕೇ ಬೇಕು, ನನ್ಗೆ ಅವರು ಇರೋದು ನನ್ನ ಲೈಫ್ ನಲ್ಲಿ ಇಂಪಾರ್ಟೆಂಟ್ ಅಂತ ಒಬ್ಬ ವ್ಯಕ್ತಿಗೆ ನೀವೆಷ್ಟು ಪ್ರಾಮುಖ್ಯತೆ ನೀಡ್ತೀರಾ, ಆ ವ್ಯಕ್ತಿ ಗ್ರಾಂಟೆಡ್ ಆಗಿ ತಗೊಳ್ಳುವಂತಹ ಚಾನ್ಸಸ್ ಹೈ ಆಗಿರುತ್ತೆ. ಯಾವಾಗ ನೀವು ಅವಲಂಬಿತರಾಗಿದ್ದೀರಾ ಅಂತಹ ವ್ಯಕ್ತಿಗೆ ಗೊತ್ತಾಗುತ್ತೆ, ಅದೇ ಒಂದು ವೀಕ್ನೆಸ್ ಆಗಿ ನಿಮ್ಮಲ್ಲಿ ನೋಡ್ಬಿಡ್ತಾರೆ. ಸೊ ನಿಮ್ಮ ಪ್ರೀತಿ ನೀವು ಕೊಡ್ತಾ ಇದ್ದೀರಾ ಅವ್ರಿಗೆ, ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಸಡನ್ ಆಗಿ ಬಿಟ್ಟು ಹೋಗ್ತಾರೋ ಅಥವಾ ಕಾರಣ ಕೊಟ್ಟು ಬಿಟ್ಟು ಹೋಗ್ತಾರೋ, ಒಟ್ನಲ್ಲಿ ಅವ್ರು ಬಿಟ್ಟು ಹೋದ್ರು ಅಂದ್ರೆ ದಟ್ ಶುಡ್ ಬಿ ದೇರ್ ಪ್ರಾಬ್ಲಮ್. ಅವ್ರು ಬಂದು ಫಿಕ್ಸ್ ಮಾಡ್ಬೇಕಾಗತ್ತೆ ರಿಲೇಶನ್ಶಿಪ್ನ, ನೀವು ಫಿಕ್ಸ್ ಮಾಡಬೇಕು ಅನ್ನೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರೋದಿಲ್ಲ. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಅದು ಫಿಕ್ಸ್ ಮಾಡ್ಕೊಳ್ಳೇಬೇಕು, ನಾನು ಸರಿ ಮಾಡ್ಕೊಳ್ಳೇಬೇಕು ಅಂತ ಅವರು ತುಂಬಾ ಎಲ್ಲಾ ರೀತಿಯಾಗೂ ಪ್ರಯತ್ನಗಳನ್ನ ಪಡ್ತಿರ್ತಾರೆ. ಮೇ ಬಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಹಿರಿಯರ್ನ ಇನ್ವಾಲ್ವ್ ಮಾಡ್ಬೋದು. ಈ ತರ ಎಲ್ಲಾ ರೀತಿಯಾದ ಒಂದು ಸ್ಟೆಪ್ಸ್ ನ ಕೂಡ ತಗೊಳ್ತಾರೆ. ಸೊ ಫೈನಲಿ ಯಾರು ಇಂಪಾರ್ಟೆಂಟ್ ಆಗ್ತಾರೆ ರಿಲೇಶನ್ಶಿಪ್ಗೆ? ಹುಡುಗ ಹುಡುಗಿ, ಆ ಒಂದು ಹಸ್ಬೆಂಡ್ ಅಂಡ್ ವೈಫ್, ಅವ್ರಿಗಿದು ಬೇಕಿದೆ. ಯಾಕಂದ್ರೆ ಇಟ್ ಕ್ಯಾನ್ ನಾಟ್ ಬಿ ಒನ್ ವೇ ಆಗಕ್ ಸಾಧ್ಯನೇ ಇಲ್ಲ. ಅದು ಒನ್ ವೇ ಆಗ್ತಾ ಇದೆ ಅಂದ್ರೆ, ಅದು ನಿಮಗೆ ಆ ಥರದ್ದು ಒನ್ ವೇ ರಿಲೇಶನ್ಶಿಪ್ ಆದ್ರೂ ನನಗೆ ಬೇಕು ಅಂದಾಗ ಅದು ನಿಮ್ಮ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಬಿಲ್ಡ್ ಮಾಡ್ತಾ ಹೋಗುತ್ತೆ, ಹಾಗೂ ನೀವು ಯಾವುದೇ ಕಾರಣಕ್ಕೂ ಬೆಳೆಯಕ್ಕೂ ಆಗೋದಿಲ್ಲ ರಿಲೇಶನ್ಶಿಪ್ನಲ್ಲಿ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಯಾವಾಗ ಒಂದು ರಿಲೇಶನ್ಶಿಪ್ ನಿಮ್ಮನ್ನ ಕುಗ್ಗಿಸ್ತಾ ಇದೆ ಹಾಗೂ ತಗ್ಗಿಸ್ತಾ ಇದೆ, ನೋವು ಕೊಡ್ತಾ ಇದೆ ಅಂದಾಗ, ಡಿಟ್ಯಾಚ್ಮೆಂಟ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಡಿಟ್ಯಾಚ್ಮೆಂಟ್ ಅಂದ್ರೆ ಕಂಪ್ಲೀಟ್ ಆಗಿ ಇಮೋಷನಲ್ ಆಗು ನೀವು ಅವ್ರ ಬಗ್ಗೆ ಯೋಚನೆ ಮಾಡದೇ ಇರುವಂಥದ್ದು. ಅದನ್ನ ನಾವು ನೋ ಕಾಂಟ್ಯಾಕ್ಟ್ ರೂಲ್ ಅಂತ ಹೇಳ್ತೀವಿ. ಈಗ ಏನಾಗುತ್ತೆ ಅಂದ್ರೆ,
ನೀವ್ ಅವ್ರನ್ನ ಬಿಟ್ಟು ಹೋಗಿಲ್ಲ, ಅವ್ರು ನಿಮ್ನ ಬಿಟ್ಟು ಹೋದಾಗ ಅವರೇ ವಾಪಸ್ ಬರ್ಬೇಕಾಗತ್ತೆ. ಅದಕ್ಕೆ ಅಂತ ಒಂದು ಟೈಮ್ ಲೈನ್ ನೀವು ಇಟ್ಕೋಬೇಕು. ಟೈಮ್ ಲೈನ್ ಅಂದ್ರೆ ಏನು? ನೀವು ಎಷ್ಟೋ ವರ್ಷ ಅವ್ರಿಗೆ ಕಾಯೋದಲ್ಲ, ಅವ್ರಿಗೆ ನೀವು ಹೇಳ್ಬೇಕಾಗತ್ತೆ, ಇಷ್ಟು ದಿನ ನಾನು ನಿನ್ನ ಕಾಯ್ತೀನಿ, ಇಷ್ಟು ಟೈಮ್ವರೆಗೂ ನಾನು ನಿನ್ನ ಕಾಯ್ತೀನಿ, ಆ ಟೈಮ್ನಲ್ಲಿ ನೀನು ಬರಲಿಲ್ಲ ಅಂದ್ರೆ ನಾನು ಹಾಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಿನಗೆ ನಾನು ಬೇಕಿಲ್ಲ ಅಂತ. ಸೊ ಐ ವಿಲ್ ಬಿ ಎಂಡಿಂಗ್ ದ ರಿಲೇಶನ್ಶಿಪ್ ಫ್ರಮ್ ಮೈ ಸೈಡ್ ಬೈ ದೆನ್ ಅಂತ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದನ್ನ ನೀವು ಮಾಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ನೀವು ಆ ಒಂದು ಟೈಮ್ನಲ್ಲಿ ನಿಮ್ಮ ಸೆಲ್ಫ್ ಕೇರ್, ಸೆಲ್ಫ್ ಡೆವಲಪ್ಮೆಂಟ್ ಕಡೆಗೆ ಕಂಪ್ಲೀಟ್ ಆಗಿ ಅಂದ್ರೆ ಏನೂ ಮಾಡಕ್ ಹೋಗೋದಿಲ್ಲ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಏಕೆಂದ್ರೆ ನಂದು ಇಷ್ಟು ಇನ್ವೆಸ್ಟ್ಮೆಂಟ್ ಇತ್ತು ರಿಲೇಶನ್ಶಿಪ್ನಲ್ಲಿ, ಇವ್ರು ಬಿಟ್ಟು ಹೋಗ್ಬಿಟ್ರಲ್ಲ ಅನ್ನುವಂಥ ನೋವು, ಆಘಾತಕ್ಕೆ ಒಳಗಾಗಿರ್ತೀರ. ಎಷ್ಟು ದಿನ ಒಳಗಾಗಿರ್ತೀರ, ಎಷ್ಟು ದಿನ ಹಾಗೆ ಇರ್ತೀರಾ ಅನ್ನೋದು ಪಾಯಿಂಟ್ ಆಗುತ್ತೆ. ಈಗ ಒಂದು ಏನಾಗುತ್ತೆ ಅಂದ್ರೆ, ಯಾರೇ ಆಗಿರ್ಲಿ ಎಷ್ಟೋ ರೀಸನ್ಸ್ ಇರುತ್ತೆ ಅವ್ರಿಗೆ, ಹಾಗೂ ಆ ವ್ಯಕ್ತಿ ಹೋಗ್ಲೇಬೇಕು ಅಂದಾಗ ಅವ್ರನ್ನ ನೀವು ತಡೆಯಕ್ ಸಾಧ್ಯನೇ ಇಲ್ಲ. ಎಷ್ಟೇ ವರ್ಷದ ರಿಲೇಶನ್ಶಿಪ್ ಆದ್ರೂ ಅದು ಸಾಧ್ಯನೇ ಇಲ್ಲ. ಆ ಒಂದು ಕಹಿ ಸತ್ಯವನ್ನ ನೀವು ಎಷ್ಟು ಬೇಗ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ. ಒಂದೊಂದು ರಿಲೇಶನ್ಶಿಪ್ನಲ್ಲಿ ಪ್ಯಾಚಪ್ ಆಗುತ್ತೆ, ನಾನು ಆಕ್ಸೆಪ್ಟ್ ಮಾಡ್ತೀನಿ ಅದನ್ನ. ಆದ್ರೆ ಒಂದೊಂದು ರಿಲೇಶನ್ಶಿಪ್ ಎಷ್ಟು ಬಿಗಡಾಯಿಸ್ ಹೋಗಿರುತ್ತೆ ಅಂದ್ರೆ ನೀವು ಅದಕ್ಕೇನು ಮಾಡಕ್ಕೆ ಆಗೋದಿಲ್ಲ. ಆದ್ರೆ ಎಷ್ಟೋ ಕಪಲ್ಸ್ ಅದನ್ನ ಆ ಒಂದು ಸತ್ಯವನ್ನ ತಿಳ್ಕೊಳಕ್ ಇಷ್ಟಪಡೋದಿಲ್ಲ. ಆ ಸತ್ಯಕ್ಕೆ ಅವರು ಇಗ್ನೋರೆನ್ಸ್ನ ತಂದ್ಬಿಡ್ತಾರೆ. ನಾನು ಇದನ್ನ ತಿಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ, ನನಗೆ ಬೇಕಾಗಿಲ್ಲ, ಅವ್ರು ನನಗೆ ಬೇಕೇ ಬೇಕು ಅನ್ನುವಂಥ ಒಂದು ವಿಚಾರ. ನೀವು ಏನೇ ಆಗಿರ್ಲಿ, ಯಾವುದೇ, ಈಗ ಒಂದು ನಿಮ್ಗೆ ಆಹಾರ ಇಷ್ಟ ಆಗ್ತಾ ಇಲ್ಲ, ಒಂದು ಫುಡ್ ಇಷ್ಟ ಆಗ್ತಾ ಇಲ್ಲ, ನೀವೇನೋ ಒಂದು ಸೇವನೆ ಒಬ್ರಿಗೋಸ್ಕರ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ದಿನ ನೀವು ಮಾಡಕ್ಕಾಗತ್ತಾ? ನಿಮ್ಗೆ ಒಂದು ಹಣ್ಣು ಅಥವಾ ಒಂದು ತರಕಾರಿನೋ ಇಷ್ಟನೇ ಇಲ್ಲ ಅಂದ್ರೆ ನೀವು ಅದನ್ನ ಹೇಗ್ ತಿನ್ನಕ್ಕಾಗತ್ತೆ? ಆನ್ ಅ ಡೈಲಿ ಬೇಸಿಸ್ ಹೇಗ್ ತಿನ್ನಕ್ಕಾಗತ್ತೆ? ಹಾಗೆ ಒಂದೊಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ರು ನಿಮ್ಮನ್ನ ಇಷ್ಟಪಡೋದಿಲ್ಲ ಅಥವಾ ನೀವ್ ಇನ್ನೊಬ್ರನ್ನ ಇಷ್ಟಪಡೋದಿಲ್ಲ. ಓಕೆ, ಬಟ್ ಒಂದೇನಾಗುತ್ತೆ ಅಂದ್ರೆ, ಒಂದು ಮ್ಯಾರೇಜ್ ಅಂತ ಬಂದಾಗ, ಒಂದು ರಿಲೇಶನ್ಶಿಪ್ ಅಂತ ಬಂದಾಗ, ಒಂದು ಕಮಿಟ್ಮೆಂಟ್ ಅಂತ ಆದಾಗ ಇಬ್ರ ಕಡೆಯಿಂದನೂ ಅದೇ ರೀತಿಯಾದ ಒಂದು ಫೋಕಸ್ ಇರ್ಬೇಕಾಗತ್ತೆ. ಆ ಫೋಕಸ್ ಒಬ್ರು ಕಳ್ಕೊಂಡ್ರು ಕೂಡ ಅನಾಹುತ ಇಬ್ರು ಅನುಭವಿಸ್ತಾರೆ. ಸೊ ನೀವು ಆ ಒಂದು ಆತಂಕದಲ್ಲಿ ಪ್ರತಿನಿತ್ಯ ಅವ್ರು ಬೇಕೇ ಬೇಕು, ಅವ್ರು ಬರ್ತಾರೋ ಬರಲ್ಲೋ ಅನ್ನುವಂಥ ಒಂದು ವಿಚಾರದಲ್ಲಿ ಇರೋದ್ರ ಬದಲು, ನನಗೆ ನೀವು ಬೇಕು, ನೀವು ಈ ಟೈಮ್ನಲ್ಲಿ ಬರಲಿಲ್ಲ ಅಂದ್ರೆ ಐ ಆಮ್ ಮೂವಿಂಗ್ ಆನ್ ಅಂತ ಅವ್ರಿಗೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಹೇಳ್ತೀರಾ, ಅವ್ರಿಗೆ ನೀವು ಬೇಕು ಅನ್ನೋದೇ ಆದ್ರೆ ಅವ್ರು ವಾಪಸ್ ಬರ್ತಾರೆ. ಅವ್ರು ಆ ಟೈಮ್ನಲ್ಲಿ ಬರಲಿಲ್ಲ ಅಂದ್ರೆ, ಅಥವಾ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ ರೆಡಿ ಇಲ್ಲ ಅಂದ್ರೆ, ಬೇರೆ ಬೇರೆ ಸ್ಟೆಪ್ಸ್ನ ತಗೊಳ್ತಾರೆ, ನಿಮ್ಮಿಂದ ದೂರ ಆಗ್ತಾರೆ ಅಂದ್ರೆ, ಮೇ ಬಿ ಟೇಕ್ ಅ ಬ್ರೇಕ್. ನಿಮ್ಗೆ ಆ ಟೈಮ್ನಲ್ಲಿ ಅವರಿಂದ ಕಂಪ್ಲೀಟ್ ಆಗಿ ದೂರ ಆಗಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಸೆಪರೇಷನ್ ಆದ್ರೂ ನೀವು ಅನುಭವಿಸ್ಬೇಕಾಗತ್ತೆ. ದೂರ ಇರೋದ್ರಿಂದ ಕೂಡ ನಿಮಗೂ ಒಂದು ಕ್ವೆಶನ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ, ಅವ್ರು ನನಗೆ ಬೇಕಾ ಬೇಡವಾ ಅನ್ನುವಂಥ ಒಂದು ಕ್ವೆಶನ್. ದೂರ ಇರೋದ್ರಿಂದ ಕೂಡ ನಿಮ್ಗೆ ಎಷ್ಟೋ ನಿಮ್ಮ ಲೈಫ್ನಲ್ಲಿ ನೀವೇನ್ ಕಳ್ಕೊತಿದ್ದೀರಾ ಅಥವಾ ನಿಮ್ಮ ತನವನ್ನ ಕಳ್ಕೊಂಡಿದ್ದೀರೋ ಏನೋ ಈ ರಿಲೇಶನ್ಶಿಪ್ನಲ್ಲಿ ಅನ್ನುವಂಥ ಒಂದು ಅವೇರ್ನೆಸ್ ಕೂಡ ಬರುತ್ತೆ. ಎಷ್ಟೋ ವಿಚಾರಗಳಲ್ಲಿ ನೀವು ಏನಾದ್ರೂ ಒಂದು ಹೆಲ್ದಿ ಅಥವಾ ಅನ್ಹೆಲ್ದಿ ರಿಲೇಶನ್ಶಿಪ್ನಲ್ಲಿ ಇದೀರೋ ಇಲ್ವೋ ಅಂತ ತಿಳಿಯೋದೇ ನೀವು ಆ ಒಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದಾಗ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವತ್ತೂ ನೀವು ಯಾರನ್ನೂ ಕೂಡ ಏನಕ್ಕೂ ಕೂಡ ನೀನು ನನಗೆ ಬೇಕೇ ಬೇಕು ಅಂತ ಒಂದು ಪ್ರಾಮುಖ್ಯತೆ, ಒಂದು ಪ್ರಿಯಾರಿಟಿ, ಒಂದು ಎಕ್ಸ್ಪೆಕ್ಟೇಷನ್ನ ಇಟ್ಕೋಬೇಡಿ. ಹಾಗೆ ಇಟ್ಕೊಂಡಿದ್ದೀರಾ ಅಂದ್ರೆ ಎಷ್ಟೋ ಜನ ಈ ಕಾಲದಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ತಾರೆ, ನಿಮ್ಗೆ ನೋವು ಕೊಡ್ತಾರೆ, ಹಾಗೂ ಪದೇ ಪದೇ ನಿಮಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಹೇಗ್ ಮಾಡ್ತಾರೆ ಅಂದ್ರೆ, ನೀವು ಬೆಳೆಯೋದಕ್ಕೆ ದಾರಿನೇ ಇರೋದಿಲ್ಲ. ಒಂದು ದಾಸನಾಗೋ ನಿಮ್ನ ಇಟ್ಕೊಂಡ್ಬಿಡ್ತಾರೆ ಅವ್ರ ಲೈಫ್ನಲ್ಲಿ. ಅವ್ರ ಹಿಡಿತದಲ್ಲಿ ಇಟ್ಕೊಳ್ತಾರೆ. ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ, ನೀನ್ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ, ನೀನ್ ಹಾಗಿದ್ರೆ ನಾನು ಬಿಟ್ಟು ಹೋಗ್ತೀನಿ. ಈ ತರ ಬಿಟ್ಟು ಹೋಗ್ತೀನಿ ಅನ್ನುವಂಥ ಭಯನ ಒಂದು ರಿಲೇಶನ್ಶಿಪ್ ನಲ್ಲಿ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, he or she is not a right partner for you. ಪ್ರಾಬ್ಲಮ್ ಇದೆ ಅಂದ್ರೆ ಸಾಲ್ವ್ ಮಾಡ್ಕೊಳ್ಳೋಕೆ ಬೇರೆ ರೀತಿಯಾದ ಒಂದು ಸ್ಟೆಪ್ಸ್ ಇರುತ್ತೆ. ಈ ತರ ನನಗೆ ಮುಜುಗರ ಆಗ್ತಾ ಇದೆ, ಈ ತರ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು, ನಾವಿಬ್ರು ಹೇಗೆ ಇದನ್ನ ಸರಿ ಮಾಡ್ಕೊಳ್ಳೋದು ಅನ್ನುವುದನ್ನ ನಾವು ರಿಲೇಶನ್ಶಿಪ್ ವಿಚಾರವಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನ ಡೆವಲಪ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು, ಮಾತು ಬಿಡೋದು, ಬಿಟ್ಟು ಹೋಗೋದು, ಅದೇ ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದಾರೆ ಅಂದ್ರೆ, ದಿಸ್ ಇಸ್ ಅ ಡ್ರಾಮಾ ಬೇಸ್ಡ್ ರಿಲೇಶನ್ಶಿಪ್. ನಿಮಗೆ ಡ್ರಾಮಾ ಬೇಸ್ಡ್ ರಿಲೇಶನ್ಶಿಪ್ ನಲ್ಲಿ ಇರಲೇಬೇಕು ಅನ್ನುವಂಥ ಹಠ ಇದ್ರೆ ಅದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಬೆನಿಫಿಟ್ ಇಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ತುಂಬಾನೇ ಕಂಟ್ರೋಲಿಂಗ್ ಆಟಿಟ್ಯೂಡ್ ಆಗಿ ಬೆಳೀತಾ ಇರ್ತಾರೆ, ಇನ್ನೊಬ್ರು ತುಂಬಾ ವೀಕ್ ಪರ್ಸೆಪ್ಷನ್ ಅಥವಾ ವೀಕ್ ಮೆಂಟಾಲಿಟಿ ಅಥವಾ ವೀಕ್ ಪರ್ಸ್ನಾಲಿಟಿನ ಬೆಳೆಸ್ಕೊಂಡು ಹೋಗ್ತಿರ್ತಾರೆ. ಸೊ ಇಂಥ ಒಂದು ರಿಲೇಶನ್ಶಿಪ್ ನೀವು
ಇದೀರಾ, ಅಂಥ ಒಂದು ರಿಲೇಶನ್ಶಿಪ್ನಲ್ಲಿ ಇದೀರಾ ಅಂದರೆ ಯೋಚನೆ ಮಾಡಿ ನಿಮಗೆ ಏನು ಬೇಕಿದೆ ಲೈಫ್ನಲ್ಲಿ ಅಂತ. ಬಿಕಾಸ್ ಅದು ನಿಮ್ಗೆ ಎಲ್ಲೂ ಲೀಡ್ ಮಾಡೋದಿಲ್ಲ. ನಿಮ್ಮ ಲೈಫ್ನ 10 ವರ್ಷ ಹಿಂದಕ್ಕೆ ತಳ್ಳಿಬಿಡುತ್ತೆ. ಸೊ ಇಫ್ ಯು ಫೀಲ್ ನೀವೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಳ್ತಾ ಇದ್ದೀರಾ ಒಬ್ಬ ವ್ಯಕ್ತಿಯಿಂದ, ಅವ್ರು ಬೇಕೇ ಬೇಕು ಅನ್ನುವಂಥ ಒಂದು ಬಲಹೀನತೆಯಲ್ಲಿ ನೀವು ಇದೀರಾ ಅಂದರೆ ದಟ್ ಈಸ್ ಅ ವೆರಿ ಸ್ಯಾಡ್ ಥಿಂಗ್. ಬಿಕಾಸ್ ನಾವು ಬರೋದೊಬ್ರೆ ಹೋಗೋದೊಬ್ರೆ, ಜರ್ನಿಲಿ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಿರ್ತಾರೆ. ಆದರೆ ನೀವು ಚೆನ್ನಾಗಿ ಒಬ್ರನ್ನ ನೋಡ್ಕೊಂಡ್ರು, ಅವ್ರಿಗೆ ನೀವೆಲ್ಲ ಥರದ ಒಂದು ರಿಲೇಶನ್ಶಿಪ್ನಲ್ಲಿ ಏನೇನು ಬೇಕೋ ಎಲ್ಲ ರೀತಿಯಾದ ಪ್ರೀತಿ ಕೊಟ್ಟರು, ಅವ್ರು ಅದಕ್ಕೆ ಬೆಲೆ ಕೊಡದೆ ನಿಮ್ಮನ್ನು ಬಿಟ್ಟು ಹೋದ್ರು ಅಂದರೆ ಅಂತಹ ವ್ಯಕ್ತಿ ನಿಮ್ಗೆ ಏನಕ್ಕೆ ಬೇಕು ಅನ್ನೋದನ್ನ ನೀವು ಫಸ್ಟ್ ಕ್ವೆಶನ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರಾಕ್ಟಿಕಲ್ ಆಗು ನಾವು ಯೋಚನೆ ಮಾಡಬೇಕಾಗತ್ತೆ. ತೀರಾ ಇಮೋಷ್ನಲ್ ಆದಾಗ ಏನಾಗುತ್ತೆ ಅಂದರೆ ಲೈಫ್ ಅಲ್ಲೇ ಸ್ಟಕ್ ಆಗಿಬಿಡುತ್ತೆ. ಯು ಕಾಂಟ್ ಡೂ ಎನಿಥಿಂಗ್. ನಿಮ್ಮ ಮೆಂಟಲ್ ಪೀಸ್ಗಾದರೂ ಅಟ್ಲೀಸ್ಟ್ ಅವ್ರನ್ನ ನೀವು ನಿಮ್ಮ ಲೈಫ್ನಲ್ಲಿ ಒಂದು ಫಸ್ಟ್ ಲಿಸ್ಟ್ನಲ್ಲಿ ಹಾಕಕ್ಕೆ ಹೋಗಬೇಡಿ. ಫಸ್ಟ್ ಲಿಸ್ಟ್ನಲ್ಲಿ ಯಾರನ್ನ ಹಾಕ್ತೀರಾ ಅವ್ರು ಅದಕ್ಕೆ ಅರ್ಹರಾಗಬೇಕಾಗತ್ತೆ. ಅವ್ರು ಅಷ್ಟೇ ಚೆನ್ನಾಗಿ ನಿಮ್ಮನ್ನು ನೋಡ್ಕೋಬೇಕಾಗತ್ತೆ. ಹಾಗೆ ಅವ್ರು ನೋಡ್ಕೊಳ್ತಾ ಇಲ್ಲ ಅಂದರೆ ಯು ನಾಟ್ ಇನ್ ಅ ಗುಡ್ ರಿಲೇಶನ್ಶಿಪ್. I hope this video was helpful. Take care. Namaskara. Thank you.